ತುಮಕೂರು ಜನರೇ, ಸುಳ್ಳು ಹೇಳೋದನ್ನ ಇವರನ್ನ ನೋಡಿ ಕಲಿಬೇಕು. ಮಾನವ ಹಕ್ಕುಗಳ ಆಯೋಗವನ್ನೇ ದಿಕ್ಕು ತಪ್ಪಿಸಿದ್ರ ಕಮಿಷನರ್. ಪ್ರಜಾಶಕ್ತಿ ರಿಯಾಲಿಟಿ ಚೆಕ್ ವೇಳೆ ಬಯಲಾಯಿತು ಪಾಲಿಕೆ ಕಳ್ಳಾಟ. ಎಸ್ ವೀಕ್ಷಕರೇ, ತುಮಕೂರು ನಗರ ದಿನದಿಂದ ದಿನಕ್ಕೆ ಬೆಳೀತಾ ಇದ್ದು ಸ್ಮಾರ್ಟ್ ಸಿಟಿ ಹಣೆಪಟ್ಟಿಯನ್ನ ಕೂಡ ಹೊತ್ತುಕೊಂಡಿದೆ. ಆದರೆ ತುಮಕೂರು ನಗರದಲ್ಲಿನ ಸಾರ್ವಜನಿಕ ಶೌಚಾಲಯಗಳ ದುಸ್ಥಿತಿ ಮಾತ್ರ ಹೇಳತಿರದಾಗಿದೆ. ಸ್ಮಾರ್ಟ್ ಸಿಟಿ ಮತ್ತು ಪಾಲಿಕೆ ಅನುದಾನದ ಅಡಿಯಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಸಾರ್ವಜನಿಕ ಶೌಚಾಲಯಗಳು ಸಾರ್ವಜನಿಕರ ಉಪಯೋಗಕ್ಕೆ ಬಾರದೆ ತುಕ್ಕು ಹಿಡಿತಾ ಇದ್ದು ಜನರ ತೆರಿಗೆ ಹಣ ಪೋಲಾಗುವಂತಾಗಿದೆ. ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ನಿರಂತರವಾಗಿ ಸುದ್ದಿಯನ್ನ ಬಿತ್ತರಿಸುತ್ತಲೇ ಬಂದಿದೆ. ಪಾಲಿಕೆ ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸ ಕೂಡ ಮಾಡ್ತಾ ಇದೆ. ಆದ್ರೆ ಅದ್ಯಾಕೋ ಗೊತ್ತಿಲ್ಲ, ಅಧಿಕಾರಿಗಳು ಮಾತ್ರ ಈ ಕಡೆ ಗಮನ ಹರಿಸ್ತಾ ಇರಲಿಲ್ಲ. ಇದೀಗ ಮಹಾನಗರ ಪಾಲಿಕೆ ಆಯುಕ್ತರು ನಗರದ ಶೌಚಾಲಯಗಳ ವಿಚಾರದಲ್ಲಿ ಮಾನವ ಹಕ್ಕುಗಳ ಆಯೋಗದ ದಿಕ್ಕನ್ನೇ ತಪ್ಪಿಸುವ ಕೆಲಸ ಮಾಡಿದ್ದು ಅವರ ಕಳ್ಳಾಟ ಬಟಾಬಯಲಾಗಿದೆ. ಹೌದು, ಸಿದ್ದಲಿಂಗೇಗೌಡ ಎನ್ನುವವರು ತುಮಕೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವ 30ಕ್ಕೂ ಹೆಚ್ಚು ಶೌಚಾಲಯಗಳಿದ್ದು ಬಹುತೇಕ ಎಲ್ಲ ಶೌಚಾಲಯಗಳಿಗೆ ಬೀಗವನ್ನ ಜಡಿಯಲಾಗಿದೆ. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಶೌಚಾಲಯಗಳು ಸಾರ್ವಜನಿಕರ ಉಪಯೋಗಕ್ಕೆ ಬಾರದೆ ತುಕ್ಕು ಹಿಡಿತಾ ಇದ್ದು ಇದನ್ನ ಪರಿಶೀಲಿಸುವಂತೆ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರನ್ನ ಕೂಡ ನೀಡಿದ್ರು. ಈ ದೂರನ್ನ ಗಂಭೀರವಾಗಿ ಪರಿಗಣಿಸಿದ ಮಾನವ ಹಕ್ಕುಗಳ ಆಯೋಗ ಪಾಲಿಕೆಯ ಆಯುಕ್ತರಿಗೆ ಸಾರ್ವಜನಿಕ ಶೌಚಾಲಯಗಳ ಬಗ್ಗೆ ಬಂದಿರುವ ದೂರಿನ ಬಗ್ಗೆ ಕ್ರಮ ಕೈಗೊಂಡು ವರದಿ ನೀಡುವಂತೆ ಆದೇಶವನ್ನ ಕೂಡ ನೀಡಿತ್ತು. ಆದರೆ ಜಾಣ ನಡೆಯನ್ನ ಅನುಸರಿಸಿರುವ ಮಹಾನಗರ ಪಾಲಿಕೆ ಆಯುಕ್ತೆ ಅಶ್ವಿಜಾ ಅವರು ಸುಳ್ಳು ವರದಿಯನ್ನ ನೀಡುವ ಮೂಲಕ ಮಾನವ ಹಕ್ಕುಗಳ ಆಯೋಗದ ದಿಕ್ಕನ್ನೇ ತಪ್ಪಿಸುವ ಕೆಲಸ ಮಾಡಿರುವುದು ಬಟಾಬಯಲಾಗಿದೆ. ಎಸ್, ಮಾನವ ಹಕ್ಕುಗಳ ಆಯೋಗ ನೀಡಿದ್ದ ಆದೇಶದಂತೆ ನಗರದ ಶೌಚಾಲಯಗಳ ಬಗ್ಗೆ ವರದಿ ನೀಡಿದ್ದ ಪಾಲಿಕೆ ಆಯುಕ್ತೆ ಪಾಲಿಕೆಯ ವ್ಯಾಪ್ತಿಯಲ್ಲಿ ಒಟ್ಟು 18 ಸಮುದಾಯ ಶೌಚಾಲಯಗಳಿದ್ದು ಇವು ಕೊಳಚೆ ಪ್ರದೇಶಗಳಲ್ಲಿವೆ. ಇವುಗಳಿಗೆ ಪಾಲಿಕೆ ವತಿಯಿಂದ ಹೊರಗುತ್ತಿಗೆ ಆಧಾರದ ಮೇಲೆ ಮಾನವ ಸಂಪನ್ಮೂಲ ಸೇವೆಯನ್ನ ನಿಯೋಜಿಸಿಕೊಂಡು ನಿರ್ವಹಿಸಲಾಗ್ತಾ ಇದೆ. ಇನ್ನುಳಿದಂತೆ ಪಾಲಿಕೆ ವ್ಯಾಪ್ತಿಯಲ್ಲಿ 22 ಸಾರ್ವಜನಿಕ ಶೌಚಾಲಯಗಳಿದ್ದು ಇವುಗಳನ್ನ ಎನ್ಜಿಒ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ನಿರ್ವಹಣೆ ಮಾಡಲಾಗ್ತಾ ಇದೆ. 4 ಸಮುದಾಯ ಶೌಚಾಲಯಗಳು ನಿರ್ಮಾಣ ಹಂತದಲ್ಲಿದೆ. 3 ಸಾರ್ವಜನಿಕ ಶೌಚಾಲಯಗಳ ಮೇಲೆ ಹೈಟೆನ್ಷನ್ ವಿದ್ಯುತ್ ಸಂಪರ್ಕವು ಹಾದು ಹೋಗಿರೋದ್ರಿಂದ ಇವುಗಳನ್ನ ಉಪಯೋಗಿಸಲಾಗ್ತಾ ಇಲ್ಲ. ನಗರದಲ್ಲಿ ಶೌಚಾಲಯಗಳನ್ನ ನಿರ್ವಹಿಸ್ತಾ ಇರುವ ಕಾರ್ಯಕ್ಕೆ ಸ್ವಚ್ಛ ಸರ್ವೇಕ್ಷಣಾ ಅಂಗವಾಗಿ ನಡೆಸುವ ಬಯಲು ಶೌಚ ಮುಕ್ತ ನಗರ ಪ್ರಮಾಣ ಪತ್ರ ದೊರೆತಿರುವುದಾಗಿ ಹೇಳಿಕೊಂಡಿದ್ದಾರೆ. ಆದರೆ ಇದು ಶುದ್ಧ ಸುಳ್ಳು ಅನ್ನೋ ವಿಚಾರ ಪ್ರಜಾಶಕ್ತಿ ರಿಯಾಲಿಟಿ ಚೆಕ್ ವೇಳೆ ಬಟಾಬಯಲಾಗಿದೆ. ಹೌದು, ಮಹಾನಗರ ಪಾಲಿಕೆ ಆಯುಕ್ತರು ಮಾನವ ಹಕ್ಕುಗಳ ಆಯೋಗಕ್ಕೆ ಕೊಟ್ಟಿರೋ ವರದಿ ಪ್ರಕಾರ ನಗರದಲ್ಲಿ 3 ಶೌಚಾಲಯಗಳನ್ನ ಬಿಟ್ಟರೆ ಉಳಿದೆಲ್ಲ ಕಾರ್ಯ ನಿರ್ವಹಿಸ್ತಾ ಇವೆ ಅಂತ. ಆದರೆ ನಿಮ್ಮ ಪ್ರಜಾಶಕ್ತಿ ಟಿವಿ ರಿಯಾಲಿಟಿ ಚೆಕ್ ನಡೆಸಿದ ವೇಳೆ ನಗರದಲ್ಲಿ ಇನ್ನು ಬಹುತೇಕ ಸಾರ್ವಜನಿಕ ಶೌಚಾಲಯಗಳು ಬಾಗಿಲು ಬೀಗ ಜಡಿದಿರೋ ವಿಚಾರ ಬೆಳಕಿಗೆ ಬಂದಿದೆ. ಪ್ರಜಾಶಕ್ತಿ ತಂಡ ನಗರದ 7ಕ್ಕೂ ಹೆಚ್ಚು ಸಾರ್ವಜನಿಕ ಶೌಚಾಲಯಗಳಿಗೆ ಭೇಟಿಯನ್ನ ಕೊಟ್ಟು ರಿಯಾಲಿಟಿ ಚೆಕ್ ಅನ್ನ ನಡೆಸಿದ್ದು ಈ ಎಲ್ಲ ಶೌಚಾಲಯಗಳು ಕೂಡ ಬಂದ್ ಆಗಿವೆ. ಇನ್ನು ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಹೈಟೆಕ್ ಆಗಿ ಸಾರ್ವಜನಿಕ ಶೌಚಾಲಯವನ್ನ ನಿರ್ಮಿಸಲಾಗಿದೆ. ಪ್ರತಿನಿತ್ಯ ಈ ಮೈದಾನಕ್ಕೆ 100 ಜನರು ಭೇಟಿ ಕೊಡ್ತಾರೆ. ಆದರೆ ಈ ಶೌಚಾಲಯ ಮಾತ್ರ ಇದುವರೆಗೂ ಓಪನ್ ಆಗಿಲ್ಲ. ಹೀಗಾಗಿ ತುಕ್ಕು ಹಿಡಿಯುವ ಸ್ಥಿತಿಯಲ್ಲಿದೆ. ಜೊತೆಗೆ ಉಪಾರಳ್ಳಿ ಬಸ್ ನಿಲ್ದಾಣದ ಪಕ್ಕ ಇರುವ ಸಾರ್ವಜನಿಕ ಶೌಚಾಲಯ ಕೂಡ ಓಪನ್ ಆಗಿಲ್ಲ. ಇನ್ನುಳಿದಂತೆ ಎಸ್ಐಟಿ ಕಾಲೇಜು ಬಳಿ ಇರುವ ಶೌಚಾಲಯ, ಬನಶಂಕರಿ ಮುಖ್ಯ ರಸ್ತೆಯಲ್ಲಿರುವ ಶೌಚಾಲಯ, ಕುರಿಪಾಳ್ಯದಲ್ಲಿರುವ ಸಾರ್ವಜನಿಕ ಶೌಚಾಲಯ, ಭೀಮಸಂದ್ರದಲ್ಲಿರುವ ಶೌಚಾಲಯ ಹಾಗೂ ಉಪಾರಳ್ಳಿ ಮುಖ್ಯ ರಸ್ತೆಯಲ್ಲಿರುವ ಶೌಚಾಲಯಗಳಿಗೂ ಭೇಟಿಯನ್ನ ನೀಡಿ ಪ್ರಜಾಶಕ್ತಿ ತಂಡ ರಿಯಾಲಿಟಿ ಚೆಕ್ ಅನ್ನ ನಡೆಸಿದ್ದು ಇವ್ಯಾವ್ಯಾವು ಶೌಚಾಲಯಗಳು ಕೂಡ ಓಪನ್ ಇಲ್ಲ. ಒಂದ್ ಕಡೆ ಶೌಚಾಲಯಗಳು ಓಪನ್ ಇಲ್ಲ,
ಮತ್ತೊಂದು ಕಡೆ ನಿರ್ವಹಣೆಯೂ ಇಲ್ಲ. ಹೀಗಾಗಿ ಸಾರ್ವಜನಿಕರು ಶೌಚಾಲಯಗಳ ಪಕ್ಕದಲ್ಲಿಯೇ ಮೂತ್ರ ವಿಸರ್ಜನೆ ಮಾಡಿ ಹೋಗ್ತಾ ಇರುವ ದೃಶ್ಯಗಳು ಕೂಡ ಕಂಡುಬಂದಿದೆ. ಅದೇನೇ ಇರಲಿ, ಮಾಧ್ಯಮಗಳು ವರದಿ ಮಾಡಿದಾಗ ಎಚ್ಚೆತ್ತುಕೊಳ್ಳದ ಪಾಲಿಕೆ ಅಧಿಕಾರಿಗಳು ಕನಿಷ್ಠ ಪಕ್ಷ ಮಾನವ ಹಕ್ಕುಗಳ ಆಯೋಗ ಕ್ರಮ ಕೈಗೊಳ್ಳುವಂತೆ ಆದೇಶ ಮಾಡಿದಾಗಲಾದ್ರೂ ಎಚ್ಚೆತ್ತುಕೊಳ್ಳಬಹುದಿತ್ತು. ಆದರೆ ಅದನ್ನ ಬಿಟ್ಟು ಸುಳ್ಳು ವರದಿಯನ್ನ ನೀಡಿ ಮಾನವ ಹಕ್ಕುಗಳ ಆಯೋಗದ ದಿಕ್ಕನ್ನೇ ತಪ್ಪಿಸುವ ಕೆಲಸ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಸುಷ್ಮಿತಾ, ಪ್ರಜಾಶಕ್ತಿ ಟಿವಿ, ತುಮಕೂರು.